ಇನ್ನು ಈ ಅಶ್ಲೀಲ ವಿಡಿಯೋ ಪ್ರಕರಣದಲ್ಲಿ ಚುರುಕುಗೊಂಡಿದೆ ಎಸ್ಐಟಿಯ ತನಿಖೆ. ಎಸ್ಐಟಿ ತಂಡ ಏನಿದೆ ತನಿಖೆಯನ್ನು ಚುರುಕುಗೊಳಿಸ್ತಾ ಇದೆ ವೇಗವಾಗಿ. ಅದೇ ರೀತಿಯಾಗಿ ಬೇರೆ ಬೇರೆ ಆಂಗಲ್ ನಿಂದ ತನಿಖೆ ನಡೆಸಬೇಕು ಅಂತ ಪ್ರಜ್ವಲ್ ರೇವಣ್ಣ ಇಲ್ದಿದ್ರೂ ಕೂಡ ಸಂತ್ರಸ್ತೆಯರ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳಲಾಗ್ತಾ ಇದೆ. ಇಬ್ಬರು ಸರ್ಕಾರಿ ಅಧಿಕಾರಿಗಳನ್ನ ಕರೆದು ಈಗಾಗಲೇ ಹೇಳಿಕೆಯನ್ನ ದಾಖಲು ಮಾಡಿಕೊಂಡಿದ್ದಾರೆ. ಅವರ ಹೇಳಿಕೆ ಏನು ಅಂತ ಪ್ರಜ್ವಲ್ ರೇವಣ್ಣ ಇದುವರೆಗೂ ಕೂಡ ಇನ್ನೂ ಬಂದಿಲ್ಲ. ನಾನು ವಿದೇಶದಲ್ಲಿದ್ದೇನೆ, ಹಾಗಾಗಿ ನನಗೆ ಒಂದು ವಾರದ ಕಾಲ ಟೈಮ್ ಬೇಕು ಅಂತ ಕೇಳಿದ್ರು. ಆ ಟೈಮ್ ಕೂಡ ಈಗ ಮುಗಿದೋಗಿದೆ. ಹಾಗಿದ್ರೂ ಕೂಡ ಅವರು ಇನ್ನೂ ಕೂಡ ರಾಜ್ಯಕ್ಕೆ ಬಂದಿಲ್ಲ, ದೇಶಕ್ಕೆ ಬಂದಿಲ್ಲ. ಇನ್ನೂ ಕೂಡ ಅವರು ಸಿಗದೇ ಇದ್ರು ಈಗ ಸಂತ್ರಸ್ತೆಯರ ಹೇಳಿಕೆಗಳನ್ನ ಎಸ್ಐಟಿ ತಂಡ ದಾಖಲು ಮಾಡ್ಕೊಳ್ತಾ ಇದೆ. ವೈರಲ್ ಆಗಿರುವಂತಹ ವಿಡಿಯೋಗಳಲ್ಲಿನ ಸರ್ಕಾರಿ ಅಧಿಕಾರಿಗಳ ಹೇಳಿಕೆಗಳನ್ನ ಪಡ್ಕೊಳ್ತಾ ಇದ್ದಾರೆ. ಈಗಾಗಲೇ ಇಬ್ಬರ ಹೇಳಿಕೆಯನ್ನ ಕೂಡ ಪಡ್ಕೊಂಡಿದ್ದಾರೆ. ಗೌಪ್ಯವಾಗಿ ಇಬ್ಬರಿಂದ ಹೇಳಿಕೆಯನ್ನ ಎಸ್ಐಟಿ ಇಲಾಖೆ ಏನಿದೆ ಪಡ್ಕೊಂಡಾಗಿದೆ. ಎಸ್ಪಿ ನೇತೃತ್ವದಲ್ಲಿ ತನಿಖಾಧಿಕಾರಿ ನೇತೃತ್ವದಲ್ಲಿ ಮಾಹಿತಿಯನ್ನ ಪಡ್ಕೊಂಡಿದೆ ತಂಡ. ಈಗಾಗಲೇ ಸಂತ್ರಸ್ತೆ ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಸಂತ್ರಸ್ತೆಯರ ಹೇಳಿಕೆ ಏನಾಗಿತ್ತು, ಈ ತನಿಖಾ ತಂಡ ತನಿಖೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಆ ಸಂತ್ರಸ್ತೆಯರ ಹೇಳಿಕೆ ಏನು ಕೊಟ್ಟಿದ್ರು ಅದ್ರ ಬಗ್ಗೆ ಕೂಡ ಮಾಹಿತಿ ಇಲ್ಲಿದೆ. ನಾನು ಕೆಲಸದಲ್ಲಿ ಇರಬೇಕಾದ್ರೆ ಪ್ರಜ್ವಲ್ ರೇವಣ್ಣ ನನಗೆ ಕಾಲ್ ಮಾಡಿದ್ರು. ಮೆರಿಟ್ ಆಗೋ ಇನ್ಫ್ಲೂಯೆನ್ಸ್ ವಿಚಾರವಾಗಿ ನನ್ನನ್ನ ಬಳಸಿಕೊಂಡ್ರು. ನನ್ನ ಗಂಡನಿಗೆ ಅಬಕಾರಿ ಇಲಾಖೆಯಲ್ಲಿ ಕೆಲಸ ಕೊಡಿಸೋದಾಗಿ ಹೇಳಿದ್ರು. ಅಲ್ಲೇ ನನಗೂ ಕರೆ ಮಾಡಿ ಇಲಾಖೆಯಲ್ಲಿ ಉತ್ತಮವಾದ ಅಧಿಕಾರವನ್ನು ಕೊಡಿಸುತ್ತೇವೆ ಎಂದು ಮೋಸ ಮಾಡಿದ್ದಾರೆ. ಕೆಲವು ತಿಂಗಳು ನನಗೆ ಕರೆ ಮಾಡಿ ಕೆಲವು ಕಡೆ ಕರೆದ್ರು. ಆದರೆ ನಾನು ನಿರಾಕರಿಸಿದ್ದೆ. ನಂತರ ನನಗೇ ಗೊತ್ತಿಲ್ಲದೆ ಫೋಟೋ ಹಾಗೂ ವಿಡಿಯೋಗಳನ್ನು ತೆಗೆದುಕೊಂಡಿದ್ದಾರೆ. ನನ್ನ ಹೇಳಿಕೆ ನಿಜವಾಗಿದೆ. ಈಗ ನನ್ನ ಕುಟುಂಬದಿಂದ ದೂರ ಉಳಿಯಲು ಕಾರಣ ಪ್ರಜ್ವಲ್ ರೇವಣ್ಣ. ನೋಡಿ, ಸಂತ್ರಸ್ತೆ ಓರ್ವರು ಕೊಟ್ಟಿರುವಂತಹ ಹೇಳಿಕೆ ಇದು. ನಾನು ಕೆಲಸದಲ್ಲಿ ಇರಬೇಕಾದಂತಹ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ನನಗೆ ಫೋನ್ ಮಾಡಿದ್ರು. ಮೆರಿಟ್ ಹಾಗೂ ಇನ್ಫ್ಲೂಯೆನ್ಸ್ ವಿಚಾರವಾಗಿ ನನ್ನ ಬಳಸ್ಕೊಂಡಿದ್ರು. ನನ್ನ ಗಂಡನಿಗೆ ಅಬಕಾರಿ ಇಲಾಖೆಯಲ್ಲಿ ಕೆಲಸ ಕೊಡಿಸ್ತೀನಿ ಅಂತ ಕೂಡ ಭರವಸೆ ಕೊಟ್ಟಿದ್ರು. ಅಲ್ಲೇ ನನಗೂ ಕರೆ ಮಾಡಿ ಇಲಾಖೆಯಲ್ಲಿ ಉತ್ತಮವಾದ ಅಧಿಕಾರವನ್ನು ಕೊಡಿಸ್ತೀನಿ ಅಂತ ಹೇಳಿ ಮೋಸ ಮಾಡಿದ್ದಾರೆ. ಕೆಲ ತಿಂಗಳು ನನಗೆ ಕರೆ ಮಾಡಿ ಕೆಲವು ಕಡೆ ಬನ್ನಿ ಅಂತ ಕರಿತಾ ಇದ್ರು. ಅದಕ್ಕೆ ನಾನು ನಿರಾಕರಿಸ್ತಾ ಇದ್ದೆ. ನಂತರ ನನಗೇ ಗೊತ್ತಿಲ್ಲದೆ ಇವರ ಜೊತೆಗೆ ಲೈಂಗಿಕ ಕ್ರಿಯೆ ನಡೆದಂತಹ ಆ ಫೋಟೋಗಳನ್ನು ವಿಡಿಯೋಗಳನ್ನು ಅವ್ರು ತೆಗೆದುಕೊಂಡು ನನಗೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ರು. ನನ್ನ ಹೇಳಿಕೆ ನಿಜವಾಗಿದೆ. ಈಗ ನನ್ನ ಕುಟುಂಬದಿಂದ ನಾನು ದೂರ ಉಳಿಯೋದಕ್ಕೆ ಪ್ರಜ್ವಲ್ ರೇವಣ್ಣ ಅವರೇ ಕಾರಣ ಅನ್ನುವಂಥ ಹೇಳಿಕೆಯನ್ನು ಸಂತ್ರಸ್ತೆ ಕೊಟ್ಟಿದ್ದಾರೆ. ಈಗ ಪ್ರಜ್ವಲ್ ರೇವಣ್ಣ ಅವರನ್ನ ತನಿಖೆಗೆ ಒಳಪಡಿಸಬೇಕಾಗುತ್ತೆ. ಆದರೆ ಪ್ರಜ್ವಲ್ ರೇವಣ್ಣ ಈಗ ದೇಶದಲ್ಲೇ ಇಲ್ಲ. ನಾನು ಜರ್ಮನಿಯಲ್ಲಿದ್ದೇನೆ, ದುಬೈಯಲ್ಲಿದ್ದೇನೆ, ಅಲ್ಲಿದ್ದೇನೆ, ಇಲ್ಲಿದ್ದೇನೆ ಅನ್ನುವಂಥ ಅವರ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಆದರೆ ಇಲ್ಲಿವರೆಗೂ ಕೂಡ ಅವರು ಇನ್ನೂ ದೇಶಕ್ಕೆ ಬರದೇ ಇರೋದ್ರಿಂದ ಸಂತ್ರಸ್ತೆಯರ ಹೇಳಿಕೆಯನ್ನು ಪಡ್ಕೊಂಡಿದ್ದಾರೆ. ಈ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಪಟೇಲ್. ಈಗಾಗಲೇ ಸಂತ್ರಸ್ತೆ ಇಬ್ಬರ ಹೇಳಿಕೆಗಳನ್ನು ತನಿಖಾ ಅಧಿಕಾರಿಗಳು ಪಡ್ಕೊಂಡಿದ್ದಾರೆ. ಆದರೆ ಇಲ್ಲಿವರೆಗೂ ಕೂಡ ಪ್ರಜ್ವಲ್ ರೇವಣ್ಣ ಅವರ ಬಗ್ಗೆ ಸುಳಿವು ಸಿಗ್ತಾ ಇಲ್ಲ. ಇನ್ನೂ ಇಲ್ಲಿವರೆಗೂ ಬರ್ತಾ ಇಲ್ಲ. ಇನ್ನು ಸಂತ್ರಸ್ತೆಯರ ಹೇಳಿಕೆಗಳನ್ನು ಪಡ್ಕೊಳ್ತಾರೆ. ಈಗಾಗಲೇ ಇಬ್ಬರ ಹೇಳಿಕೆಗಳನ್ನು ದಾಖಲು ಮಾಡಿಕೊಳ್ಳಲಾಗಿದೆ. ಇನ್ನು ಯಾರಾದರೂ ಸಂತ್ರಸ್ತೆಯರ ಹೇಳಿಕೆಗಳನ್ನ ಪಡ್ಕೊಳ್ಳುವಂಥ ಡೆವಲಪ್ಮೆಂಟ್ಸ್ ನಡೀತಾ ಇದೆಯಾ? ಸದ್ಯ ವಾಲಂಟರಿ ಆಗಿ ಯಾರು ಬರ್ತಾರೆ, ನಮ್ಗೆ ಯಾವ ರೀತಿಯಾಗಿ ಅನ್ಯಾಯ ಆಗಿದೆ ಮತ್ತೆ ಇವರಿಂದ ಯಾವ ರೀತಿಯಾಗಿ ದೌರ್ಜನ್ಯಕ್ಕೆ ಒಳಗಾಗಿದೀವಿ ಅಂತ ಯಾರು ಹೇಳಿಕೆ ಕೊಟ್ಟರು ಕೂಡ ಆ ಹೇಳಿಕೆಗಳನ್ನ ದಾಖಲು ಮಾಡ್ಕೊಳ್ಳಲಾಗುತ್ತೆ. ಅದಕ್ಕಾಗಿ ಅವರು ನೇರವಾಗಿ ಫಿಸಿಕಲಿ ಬಂದು ಹೇಳಿಕೆ ಕೊಡ್ಲಿಕ್ಕೆ ಮುಜುಗರ ಆದ್ರೆ, ಇಲ್ಲ ಅಂದ್ರೆ ಭಯ ಇದ್ರೆ ಅದಕ್ಕೋಸ್ಕರ ಹೆಲ್ಪ್ ಲೈನ್ ನಂಬರ್ಗಳನ್ನ ಬಿಡುಗಡೆ ಮಾಡಿತ್ತು ಪೊಲೀಸ್ ಇಲಾಖೆ ಎಸ್ಐಟಿ ತಂಡ. ಯಾರಿಗೆ ಈ ರೀತಿಯಾಗಿ ಇವ್ರ ವಿರುದ್ಧ ಲೈಂಗಿಕ ದೌರ್ಜನ್ಯ ಇರ್ಬೋದು, ಏನೇ ಈ ರೀತಿಯಾಗಿ ದೌರ್ಜನ್ಯಗಳಾಗಿದ್ರೆ ಈ ಬಗ್ಗೆ ನೇರವಾಗಿ ಹೆಲ್ಪ್ ಲೈನ್ ನಂಬರ್ ಮುಖಾಂತರ ನಮಗೆ ದೂರನ್ನ ಕೊಡಬಹುದು ಅಂತ ಹೇಳಿ ಆ ನಂಬರ್ ಅನ್ನ ಬಿಡುಗಡೆ ಮಾಡಿತ್ತು. ಸೊ ಅಲ್ಲಿ ಕೆಲವರು ಫೋನ್ ಅನ್ನ ಮಾಡಿದ್ದಾರೆ, ಕೆಲವರು ಮಾತನಾಡಿದ್ದಾರೆ. ಆದ್ರೆ ಸುಖಾಸುಮ್ನೆ ಕೆಲವರು ಫೋನ್ ಮಾಡಿರುವಂತ ಸಾಧ್ಯತೆಗಳಿದೆ ಅಂತೆ. ಫೋನ್ ಬಂದಿರುವಂತಹ ಕಾಲ್ಸ್ಗಳು ವೆರಿಫೈ ಮಾಡ್ತಾ ಇರುವಂತದ್ದು ಎಸ್ಐಟಿ ಅಧಿಕಾರಿಗಳು. ಅದರಲ್ಲಿ ಎಷ್ಟು ಸತ್ಯಾಸತ್ಯತೆ ಇದೆ, ಸತ್ಯಾಸತ್ಯತೆ ಇಲ್ಲ ಅನ್ನೋದ್ರ ಬಗ್ಗೆ. ಸೊ ಒಟ್ಟಾರೆಯಾಗಿ ಯಾರೇ ಬಂದ್ರು ಕೂಡ ಈ ರೀತಿಯಾಗಿ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗಿದ್ದೀವಿ ಅಂತ ಹೇಳಿ ಬಂದ್ರೆ ಅವರು ನೀಡುವಂತ ಹೇಳಿಕೆಯನ್ನು ಪಡ್ಕೊಂಡು ದೂರನ್ನ ದಾಖಲು ಮಾಡ್ಕೊಳ್ತಾರೆ. ಸೊ ಈಗಾಗಲೇ 2 ರಿಂದ 4 ಜನ ಒಂದು ಸಂತ್ರಸ್ತೆಯರು ಬಂದಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಇರುವಂತದ್ದು. ಸೊ ಅವ್ರು ಏನು ಹೇಳಿಕೆಗಳನ್ನ ಕೊಡ್ತಾರೆ, ಎಲ್ಲ ರೇವಣ್ಣ ಅವರಿಂದ ಲೈಂಗಿಕ ದೌರ್ಜನ್ಯ ಆಗಿದ್ಯಾ,
ಇಲ್ಲ ಪ್ರಜ್ವಲ್ ಅವರಿಂದ ಆಗಿದ್ಯಾ, ಏನ್ ಈ ರೀತಿಯಾಗಿ ಹೇಳಿಕೆಯನ್ನು ಕೊಡ್ತಾರೆ ಆ ಹೇಳಿಕೆಯನ್ನು ಆಧರಿಸಿ ಮುಂದಿನ ತನಿಖೆಯನ್ನು ಮಾಡ್ಬೇಕಾಗತ್ತೆ. ಆದ್ರೆ ಯಾವುದೇ ಹೇಳಿಕೆಗಳನ್ನು ಕೊಟ್ಟರು ಕೂಡ ಎಲ್ಲೂ ಕೂಡ ಅವನ್ನ ರಿವೀಲ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅದನ್ನ ಸಾಕಷ್ಟು ಗೌಪ್ಯವಾಗಿರ್ತಾರೆ. ಸಂತ್ರಸ್ತೆ ಹೆಸರು ಇರ್ಬೋದು ಮತ್ತೆ ನೀಡಿರುವಂತ ಹೇಳಿಕೆ ಇರ್ಬೋದು, ಯಾವನ್ನು ಕೂಡ ರಿವೀಲ್ ಮಾಡೋದಿಲ್ಲ. ಎಲ್ಲವೂ ಕೂಡ ಹಂತವಾಗಿ ಸ್ಟೆಪ್ ಬೈ ಇವರು ಪ್ರಕರಣದ ತನಿಖೆಯನ್ನು ಮಾಡುವಂತದ್ದು. ಈಗಾಗಲೇ ಪ್ರಕರಣ ಕಿಡ್ನಾಪ್ ಕೇಸ್ ಇರ್ಬೋದು, ಒಳಾಂಗಣದಲ್ಲಿ ದಾಖಲಾಗಿರುವಂತಹ ಪ್ರಕರಣ ಇರ್ಬೋದು ಮತ್ತು ಸಿಐಡಿಯಲ್ಲೇ ಒಂದು ದೂರು ದಾಖಲಾಗುತ್ತೆ, ಅತ್ಯಾಚಾರ ಮಾಡಿರುವಂತ ದೂರು ದಾಖಲಾಗಿರುವಂತದ್ದು ಪ್ರಜ್ವಲ್ ರೇವಣ್ಣ ವಿರುದ್ಧ. ಸೊ ಆ ಪ್ರಕರಣಗಳನ್ನ ತನಿಖೆ ಆಗ್ತಾ ಅದಾದ ನಂತರ ಏನು ಇವರು ಹೇಳಿಕೆಗಳನ್ನು ಕೊಡ್ತಾರೆ ಆ ಹೇಳಿಕೆಗಳನ್ನ ದಾಖಲು ಮಾಡ್ಕೊಂಡು ಅದಕ್ಕೆ ಪೂರಕವಾದ ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕ್ತಾ ಹೋಗ್ತಾರೆ. ಯಾವಾಗ ಆಗಿರುವಂತದ್ದು, ಯಾವ ಡೇಟ್ ನಲ್ಲಿ, ಯಾವ ಸಂದರ್ಭದಲ್ಲಿ, ಯಾವ ರೀತಿಯಾಗಿ ಇವ್ರನ್ನ ಬೆದರಿಸಿ ಅವರು ದುರುಪಯೋಗವನ್ನು ಪಡಿಸ್ಕೊಂಡಿದ್ದಾರಾ ಏನು, ಈ ರೀತಿಯಾಗಿ ಹಲವು ಆಯಾಮಗಳಲ್ಲಿ ಹಂತವಾಗಿ ಇವರು ತನಿಖೆಯನ್ನು ಮಾಡಿ ವಿಚಾರಣೆಯನ್ನ ಮಾಡ್ತಾ ಹೋಗ್ತಾರೆ ಮತ್ತು ಮಾಹಿತಿಯನ್ನ ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕುವಂತದ್ದು. ಇದಾದ ಬಳಿಕ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಏನು ಅವರು ನೀಡಿರುವಂತ ಹೇಳಿಕೆ ಮತ್ತು ಸಿಗುವಂತ ಸಾಕ್ಷ್ಯಾಧಾರಗಳೇನಿರುತ್ತೆ ಆ ಸಾಕ್ಷ್ಯಾಧಾರಗಳನ್ನ ಇಟ್ಕೊಂಡು ಇವರು ಮುಂದಿನ ತನಿಖೆಯನ್ನ ನಡೆಸುವಂತದ್ದು. ಸೊ ಏನೇ ಮಾಡ್ಬೇಕು ಅಂದ್ರೂ ಮೊದಲು ಪ್ರಮುಖ ಆರೋಪಿ ಆಗಿರುವಂತಹ ಪ್ರಜ್ವಲ್ ರೇವಣ್ಣ ಏನಿದೆ ಆತನ ಬಂಧನವನ್ನು ಮಾಡಬೇಕಾಗುತ್ತೆ. ಆತ ಇದುವರೆಗೂ ಕೂಡ SIT ಅಧಿಕಾರಿಗಳ ಮುಂದೆ ಎಲ್ಲೂ ಕೂಡ ವಿಚಾರಣೆಗೆ ಹಾಜರಾಗಿಲ್ಲ. ಈಗಾಗಲೇ ಹಾಜರಾಗ್ಲಿಕ್ಕೆ 7 ದಿನಗಳ ಸಮಯಾವಕಾಶವನ್ನ ಕೇಳಿದ್ರು, ಅದು ಕೂಡ ಮುಗಿದೋಗಿದೆ. ಸೊ ಇವತ್ತೇನಾದ್ರೂ ಅವರ ಪರ ವಕೀಲರು SIT ಅಧಿಕಾರಿಗಳನ್ನ ಭೇಟಿ ಮಾಡಿದಾರಾ, ಮೇಲ್ ಮುಖಾಂತರ ಏನಾದ್ರು ಸಮಯ ಕೇಳಿದಾರಾ, ಆನ್ಲೈನ್ ಅಂದ್ರೆ ಓವರ್ ದ ಫೋನ್ ಏನಾದ್ರು ಮಾತನಾಡಿದ್ರಾ, ಸೊ ಇವೆಲ್ಲವೂ ಕೂಡ ಸ್ಪಷ್ಟವಾಗಬೇಕಾಗುತ್ತೆ. ಇದುವರೆಗೆ ಆ ರೀತಿಯಾಗಿ ಮನವಿ ಮಾಡಿರುವ ಯಾವುದೇ ಮಾಹಿತಿ ಇಲ್ಲ. ಹೀಗಾಗಿ SIT ಅಧಿಕಾರಿಗಳು ನೀಡಿದಂತ ಸಮಯಾವಕಾಶ ಕೂಡ ಮುಗ್ದಿರುವಂತದ್ದು. ಅಂದ್ರೆ ಇವರು ಮನವಿ ಮಾಡಿದ್ರು 7 ದಿನಕ್ಕೆ, ಅಂದ್ರೆ SIT ಅಧಿಕಾರಿಗಳು ಅದಕ್ಕೆ ಮೊಬಿಲೈಸ್ ಮಾಡಿದ್ರು ಅನ್ನೋ ಬಗ್ಗೆ ಅವರು ಕೂಡ ಸ್ಪಷ್ಟನೆ ಕೊಟ್ಟಿರ್ಲಿಲ್ಲ. ಆದ್ರೆ ಇವರೇ ರಿಕ್ವೆಸ್ಟ್ ಮಾಡಿದಂತ 7 ದಿನಗಳ ಸಮಯಾವಕಾಶ ಕೂಡ ಈಗ ಮುಗ್ದೋಗಿರುವಂತದ್ದು. ಹಾಗಾಗಿ ರೇವಣ್ಣ ಅವರಿಗೆ ದಿನದಿಂದ ದಿನಕ್ಕೆ ಕಾನೂನು ಸಂಕಷ್ಟ, ಅದು ಆಗ್ತಾನೆ ಬರುವಂತದ್ದು ಕಾನೂನು. ಸೊ ಹೀಗಾಗಿ ಯಾವಾಗ ಪ್ರಜ್ವಲ್ ರೇವಣ್ಣ ವಾಪಸ್ ಬರ್ತಾರೋ ಅವ್ರು ಬಂದ ನಂತರ ಅಷ್ಟೇ ಇಡೀ ಪ್ರಕರಣಕ್ಕೆ ಒಂದು ದಿಕ್ಕಿಗೆ ಬರುವಂತದ್ದು. ಇದುವರೆಗೂ ಏನೇ ಹೇಳಿಕೆಗಳು ಕೊಟ್ಟರು, ಇವರೇನೇ ಮಾಹಿತಿಯನ್ನ ದಾಖಲು ಮಾಡಿದ್ರು, ಪ್ರಜ್ವಲ್ ರೇವಣ್ಣ ಬಂಧನ ವಿನಃ ಪ್ರಕರಣಗಳು ಯಾವ ಹಂತವನ್ನ ತಲುಪ್ತೇವೆ ಅಂತ ಹೇಳಿಕ್ಕೆ ಈಗಲೇ ಬರೋದಿಲ್ಲ. ಸೊ ಅವರ ಬಂಧನದ ಬಳಿಕ ಒಂದಿಷ್ಟು ಇದುವರೆಗೂ SIT ಅಧಿಕಾರಿಗಳು ಕಲೆ ಹಾಕಿರುವ ಏನು ಪೆನ್ ಡ್ರೈವ್ಗಳಿರ್ಬೋದು, ಅಶ್ಲೀಲ ವಿಡಿಯೋಗಳಿರ್ಬೋದು, ವೈರಲ್ ಆಗಿರುವ ವಿಡಿಯೋಗಳಿರ್ಬೋದು, ಸಂತ್ರಸ್ತರ ಸ್ಟೇಟ್ಮೆಂಟ್ ಇರ್ಬೋದು, ಸಾಕ್ಷ್ಯಾಧಾರಗಳಿರ್ಬೋದು, ಮತ್ತೆ ಇದಕ್ಕೆ ಸಂಬಂಧಪಟ್ಟ ಕೊಟ್ಟಿರುವ ದೂರುಗಳು, ಹೇಳಿಕೆಗಳಿರ್ಬೋದು, ಇವೆಲ್ಲವನ್ನು ಗೌಪ್ಯವಾಗಿಟ್ಟಿರ್ತಾರೆ. ಯಾವಾಗ ಪ್ರಜ್ವಲ್ ರೇವಣ್ಣ ಬರ್ತಾರೆ ಬಂದಂತ ಸಂದರ್ಭದಲ್ಲಿ ಸೊ ಇವೆಲ್ಲವೂ ಕೂಡ ರಿವೀಲ್ ಆಗುವಂತ ಸಾಧ್ಯತೆ ಇರುತ್ತೆ. ನ್ಯಾಯಾಲಯಕ್ಕೆ ಕೊಟ್ಟು ಒಂದಲ್ಲ ಈತನ ಮೇಲೆ ಬೇರೆ 3 ರಿಂದ 4 ಪ್ರಕರಣ ದಾಖಲಾಗುವಂತ ಸಾಧ್ಯತೆಗಳಿದೆ. ಸೊ ಆ ಎಲ್ಲ ಸಂತ್ರಸ್ತರನ್ನ ನ್ಯಾಯಾಧೀಶರ ಮುಂದೆ ಗೌಪ್ಯವಾಗಿ ಕರ್ಕೊಂಡು ಹೋಗಿ 164 ಅನ್ನ ಮಾಡಿಸುವಂತದ್ದು, ಮಾಡ್ತಿದ್ದ ನಂತರ ಇವರು ಪ್ರಕರಣದ ತನಿಖೆಯನ್ನ ಮುಂದುವರಿಸುವಂತದ್ದು. ಸೌಖ್ಯ. ಥ್ಯಾಂಕ್ ಯು ಸಂತೋಷ್ ನಿಮ್ಮೆಲ್ಲ ಡೀಟೇಲ್ಸ್ಗೆ.